ಏಮ್ಸ್ ಕಿಚನ್ಗೆ ಸ್ವಾಗತ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಲಕ್ಷ್ಮೀ ದೇವಿಗೆ ಮಾಡುವಂತಹ 5 ತರಹದ ನೈವೇದ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ ವಿಧಾನದಲ್ಲಿ ಕೂಡ ಮಾಡ್ಕೊಬೋದು. ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಬೆಳಗಿನ ಗಡಿಬಿಡಿಯಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ನಾವು ಎಲ್ಲವನ್ನು ಕೂಡ ಮಾಡಿ ಮುಗಿಸ್ಬೋದು. ಮೊದಲಿಗೆ ಲಕ್ಷ್ಮಿಗೆ ಪ್ರಿಯವಾದಂತಹ ನೈವೇದ್ಯ ಅಂತಲೇ ಹೇಳ್ಬೋದು, ಗುಡಾನ್ನವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನುಚ್ಚು ಗೋಧಿಯನ್ನು ತಗೊಂಡಿದ್ದೀನಿ. ಬ್ರೋಕನ್ ವೀಟ್ ಅಂತಲೂ ಕೂಡ ಅಂತೀವಿ. ಇದು ಒಂದೆರಡು ಸಲ ಚೆನ್ನಾಗಿ ತೊಳೆದು ಇದನ್ನು ಇವಾಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. 1 ಬಟ್ಲು ಗೋಧಿಗೆ ನಾನು 2 ಬಟ್ಲಷ್ಟು 3 ಬಟ್ಲಷ್ಟು ನೀರನ್ನು ಸೇರಿಸಿದ್ದೀನಿ. ಈಗ ಸ್ವಲ್ಪ ನೀರು ಬಾಕಿ ಇದೆ ಅಂದಾಗ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. 1 ಬಟ್ಲು ನುಚ್ಚು ಗೋಧಿಗೆ ನಾನು 1 ಬಟ್ಲಷ್ಟೇ 2 ಈಕ್ವಲ್ ಆಗಿ ತಗೊಂಡಿದ್ದೀನಿ. ಸಿಹಿ ಜಾಸ್ತಿ ಆಯಿತು ಅಂದರೆ ನೀವು ಸ್ವಲ್ಪ ಕಡಿಮೆ ಕೂಡ ತಗೋಬೋದು. ಇದನ್ನು ಚೆನ್ನಾಗಿ ಕರಗಿಸಿ ಶೋಧಿಸಿ ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಇದು 5 ನಿಮಿಷ ಆದ ನಂತರ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅಷ್ಟೇ. ಕಾಯಿ ತುರಿಗಿಂತ ಕೊಬ್ಬರಿ ತುರಿದು ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಬೇಕು. ನಾವು ಚೆನ್ನಾಗಿ ಬೆಂದಷ್ಟು ಕೂಡ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಬೆಂದು ರೆಡಿಯಾಗಿದೆ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಮೊದಲನೇ ನೈವೇದ್ಯ ಕೂಡ ರೆಡಿ ಆಯಿತು. ನಂತರ ಇವಾಗ ಅವಲಕ್ಕಿ ಬಾಳೆಹಣ್ಣನ್ನು ಬಳಸಿ ಮಾಡ್ತಾ ಇರುವಂತಹ ನೈವೇದ್ಯ ಅಂತಲೇ ಹೇಳ್ಬೋದು. ಅವಲಕ್ಕಿಯನ್ನು ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಅವಲಕ್ಕಿಯನ್ನು ಸೇರಿಸಿ ಇದು ಕೂಡ 1-2 ಸಲ ಚೆನ್ನಾಗಿ ತೊಳೆದು ಇದನ್ನು ಸ್ವಲ್ಪ ನೀರನ್ನು ಹಾಕಿ ನೆನೆಸಿ ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಅಷ್ಟೇ. ಅವಲಕ್ಕಿ ಸ್ವಲ್ಪ ನೆಂದಷ್ಟು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಚೆನ್ನಾಗಿ ನೆಂದಿದೆ. ನೀವು ಪೇಪರ್ ಅವಲಕ್ಕಿ ಕೂಡ ಬಳಸಿ ಕೂಡ ನೀವು ಮಾಡ್ಬೋದು. ಇವಾಗ ಬಾಳೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆ ಬದಲು ನೀವು ಬೆಲ್ಲದ ಪುಡಿಯನ್ನು ಕೂಡ ನೀವು ಬಳಸ್ಬೋದು. ಇದಾದ ನಂತರ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಹಸಿ ಕಾಯಿ ತುರಿನೇ ಹಾಕಬೇಕು. ಎಲ್ಲವನ್ನು ಕೂಡ ಮತ್ತೆ ಚೆನ್ನಾಗಿ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅವಲಕ್ಕಿಯಿಂದ ಬಳಸಿ ಮಾಡಿರುವಂತಹ ನೈವೇದ್ಯ ಕೂಡ ರೆಡಿ ಆಯಿತು. 3ನೇ ನೈವೇದ್ಯ ಪಂಚಾಮೃತವನ್ನು ಮಾಡ್ತಾ ಇದ್ದೀನಿ. ಇದು ಕೂಡ ದೇವರಿಗೆ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇವಾಗ ನಾನು ಮೊದಲನೇದಾಗಿ ಹಣ್ಣನ್ನು ತೊಗೊಂಡಿದ್ದೀನಿ. ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಕಾದಿರುವಂಥ ಹಾಲನ್ನು ಬಳಸಬೇಡಿ. ಮೊಸರನ್ನು ತೊಗೊಂಡಿದ್ದೀನಿ. ಮೊಸರಕ್ಕಿಂತ ಹಾಲಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು. ನಾನಿಲ್ಲಿ ಜೇನುತುಪ್ಪವನ್ನು ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡಿದ್ದೀನಿ. 2 ಸಿಹಿ ಇರೋದ್ರಿಂದ 2 ಕೂಡ ನಾವು ಬಳಸ್ಬೋದು. ಸಕ್ಕರೆ ಬೇಡ ಅಂದರೆ ಕೂಡ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಾಕಲೇಬೇಕು ಅಂತ ಏನಿಲ್ಲ. ಮೊದಲಿಗೆ ಇವಾಗ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ಹಸಿ ಹಾಲು ಅಂತಲೇ ಹೇಳ್ತಾ ಇದ್ದೀನಿ. ಇವಾಗ 2 ಚಮಚದಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹಾಲಿನ ಪ್ರಮಾಣ ಜಾಸ್ತಿ ಇದ್ದರೆ ಮೊಸರಿನ ಪ್ರಮಾಣ ಕಡಿಮೆ ಇರಬೇಕು. ಇವಾಗ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ದಾಳಿಂಬೆ ಮತ್ತು ಸೇಬನ್ನು ಹಾಕಿದ್ದೀನಿ. ಮತ್ತು ಬಾಳೆಹಣ್ಣನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಜೇನುತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಜೇನುತುಪ್ಪ ಹಾಕಿದರೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. 3ನೇ ನೈವೇದ್ಯ ಪಂಚಾಮೃತ ಕೂಡ ರೆಡಿ ಆಯಿತು. ಈಗ 4ನೇ ನೈವೇದ್ಯವನ್ನು ಮಾಡ್ತಾಯಿದ್ದೀನಿ. ರವೆಯನ್ನು ಬಳಸಿ ಸಜ್ಜಿಗೆಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲಿ ತಗೊಂಡು ರವೆಯನ್ನು ಸೇರಿಸ್ತಾ ಇದ್ದೀನಿ. ಉಪ್ಪಿಟ್ಟು ರವೆಯನ್ನು ಸೇರಿಸಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕೊಟ್ಕೊಂಡು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ನಾವು ಇದನ್ನು ಹುರ್ಕೋಬೇಕು. ಜಾಸ್ತಿ ಇದನ್ನು ಕೆಂಪಗಾಗೋವರೆಗೂ ಕೂಡ ಹುರ್ಕೊಬೇಡಿ. ಲೈಟಾಗಿ ನಾವು ಇದನ್ನು ಹುರ್ಕೋಬೇಕು. ನಂತರ ಇವಾಗ ಹಾಲನ್ನು ಸೇರಿಸ್ತಾ ಇದ್ದೀನಿ. 1 ಲೋಟದಷ್ಟು ಹಾಲನ್ನು, ಕಾದಿರುವಂಥ ಹಾಲನ್ನು ನಾನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸ್ತಾ ಇಲ್ಲ ನಾನು, ಬರೀ ಹಾಲನ್ನೇ ಸೇರಿಸ್ತಾ ಇದ್ದೀನಿ. ಬರೀ ಹಾಲನ್ನೇ ಹಾಕಿ ಮಾಡೋದ್ರಿಂದ ದೇವಿಗೆ ಪ್ರಿಯ ಅಂತಲೇ ಹೇಳ್ಬೋದು. ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಳಿ. ಗಂಟಿಲ್ಲದ ರೀತಿ ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು ನಾವು. ಈಗ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. 1 ಬಟ್ಲಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಅರ್ಧ ಬಟ್ಲಿನಷ್ಟು ಮಾತ್ರ ರವೆಯನ್ನು ಸೇರಿಸಿದ್ದೀನಿ. 1 ಬಟ್ಲು ರವೆಗೆ ಅರ್ಧ ಬಟ್ಲು ಸಕ್ಕರೆ ಹಾಕಿದರೆ ಸಾಕು. ಇನ್ನೂ ಹೆಚ್ಚು ಬೇಕು ಅಂದರೆ ಸ್ವಲ್ಪ ನೀವು ಸೇರಿಸ್ಕೊಬೋದು. ಮೀಡಿಯಮ್ ಫ್ಲೇಮ್ ಕೊಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ. 1 ನಿಮಿಷ ಅಷ್ಟೇ, ಜಾಸ್ತಿ ಸಮಯ ಹಿಡಿಯೋದಿಲ್ಲ. ನೋಡಿ ಇವಾಗ ಬೆಂದಿದೆ. ಇವಾಗ ರೆಡಿಯಾಗಿದೆ. ಇವಾಗ ನಾನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹುರಿದು ಸೇರಿಸ್ತಿದ್ದೀನಿ. ತುಪ್ಪದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಬೇಕು. ಸಜ್ಜಿಗೆಗೆ ನಾವು ಸ್ಪೂನಲ್ಲಿ ತೆಗಿತಾ ಇರೋದು ಜಾರಿ ಬೀಳಬೇಕು, ಆ ರೀತಿ ಇರಬೇಕು. ನೋಡಿ ಇವಾಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೊನೆಯಲ್ಲಿ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನೀವು ಮೊದಲು ಕೂಡ ನೀವು ಹಾಕಿ ನೀವು ಮಾಡ್ಕೊಬೋದು. ನೋಡಿ ಇವಾಗ ಸಜ್ಜಿಗೆ ಕೂಡ ರೆಡಿ ಆಯಿತು. ಎಷ್ಟು ಸುಲಭ ವಿಧಾನದಲ್ಲಿ ನಾವು ಬೇಗನೆ ನಾವು ಮಾಡ್ಕೊಬೋದು. ಈ ರೀತಿಯಾದಂಥ ನೈವೇದ್ಯಗಳು ಕೂಡ ತುಂಬ ಸುಲಭ ವಿಧಾನದಲ್ಲಿ ಬೇಗ ಕಡಿಮೆ ಸಮಯದಲ್ಲಿ ಕೂಡ ನಾವು ಮಾಡ್ಕೊಬೋದು. ನಾವು ಇದ್ರ ಬದಲಿಗೆ
ಅನ್ನದಲ್ಲಿ ಮಾಡುವಂಥ ಅಕ್ಕಿ ಪಾಯಸ ಪರಮಾನ್ನ ಅಂತ ಅಂತೀವಿ. ಮತ್ತು ಬೆಲ್ಲದನ್ನವನ್ನು ಕೂಡ ನೀವು ಮಾಡ್ಕೊಬೋದು. ಅದು ಕೂಡ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಈಗ 5ನೇ ನೈವೇದ್ಯ ಚಿತ್ರಾನ್ನವನ್ನು ಮಾಡ್ತಾಯಿದ್ದೀನಿ. ನಿಂಬೆಹಣ್ಣನ್ನು ಬಳಸಿ ಚಿತ್ರಾನ್ನವನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಕಡಲೆ ಬೀಜ ಸೇರಿಸಿದ್ದೀನಿ ಮತ್ತು ಕಡಲೆಬೇಳೆಯನ್ನು ಸೇರಿಸಿದ್ದೀನಿ. ಉದ್ದಿನ ಬೇಳೆಯನ್ನು ಕೂಡ ನೀವು ಬಳಸ್ಬೋದು. ಇದನ್ನು ಕೆಂಪಗಾಗೋವರೆಗೂ ಕೂಡ ಚೆನ್ನಾಗಿ ನಾವು ಇದನ್ನು ಹುರ್ಕೋಬೇಕು. ಇವಾಗ ಸಾಸಿವೆಯನ್ನು ಸೇರಿಸಿದ್ದೀನಿ. ಸಾಸಿವೆ ಸಿಡ್ದಾದ ನಂತರ 3 ಹಸಿಮೆಣಸಿಕಾಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಕರ್ಬೇವಿನ ಸೊಪ್ಪು, ಚಿಟಿಕೆಯಷ್ಟು ಅರಿಶಿನವನ್ನು ಸೇರಿಸಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ಬಾಯಲ್ಲೇ ಹೇಳ್ತಾ ಇದ್ದೀನಿ. ಈಗ ಒಗ್ಗರಣೆ ಆದ ನಂತರ ನಾನು ಇವಾಗ ಮೊದಲೇ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಮೇಯ್ನಾಗಿ ನಾವು ಪ್ರಸಾದವನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು. ಈಗ ನಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಹೋಳಿನಷ್ಟು ಅಷ್ಟೇ. ನಾನು ಅನ್ನಕ್ಕೆ ಆಲ್ರೆಡಿ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಚಿತ್ರಾನ್ನದ ಬದಲಿಗೆ ನಾನು ಪುಳಿಯೋಗರೆನೂ ಕೂಡ ಮಾಡ್ಕೊಬೋದು ಮತ್ತು ಗೊಜ್ಜವಲಕ್ಕಿ ಕೂಡ ನೀವು ಮಾಡ್ಕೊಬೋದು. ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5ನೇ ನೈವೇದ್ಯ ಕೂಡ ರೆಡಿ ಆಯಿತು. ನೈವೇದ್ಯವನ್ನು ಮಾಡಬೇಕಾದ್ರೆ ನಾವು 5 ಥರದ ನೈವೇದ್ಯವನ್ನು ಕೂಡ ಮಾಡ್ತೀವಿ ಮತ್ತು 9 ಥರದ ನೈವೇದ್ಯವನ್ನು ಕೂಡ ಮಾಡ್ತೀವಿ. ನೋಡಿ, ಇವಾಗ 5 ಥರದ ಎಲ್ಲ ನೈವೇದ್ಯ ಕೂಡ ರೆಡಿ ಆಯಿತು. ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಪಟಾಪಟ್ ಅಂತ ರೆಡಿ ಆಗುತ್ತೆ. ನಿಮಗೂ ಕೂಡ ಈ ನೈವೇದ್ಯ ರೆಸಿಪಿಗಳು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.